ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ಲ, ಸಂತೋಷವಾಗಿದೆ, ನಗ್ತಾ ಇದೆ. ಗಿಡ ಮರಗಳು, ಗಾಳಿ, ಬೆಳಕು, ನೀರು ಸಂತೋಷವಾಗಿ ಖುಷಿಯಾಗಿದ್ದಾವೆ ಎಲ್ಲ. ನೋಡಿ, ಈ ಗಿಡಗಳೆಲ್ಲ ಎಷ್ಟು ನಗ್ತಾ ಇದ್ದಾವೆ, ತುಂಬ ಸಂತೋಷವಾಗಿದ್ದಾವೆ. ಇದು ನಮ್ಮ ಹಳ್ಳಿ ರೋಡು. ಈ ರೋಡು ಹೀಗೇ ಹೋಗ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಪ್ರಕೃತಿ ಒಳಗಡೆ ನಾವು ಜೀವಿಸ್ತಾ ಇದ್ದೀವಿ. ಪ್ರಕೃತಿಗೊಂದು ಸಲಾಮ್. ಸಂತೋಷವಾಗಿದ್ದಾವೆ, ಸಿಂಪಲ್ಲಾಗಿ. ಪ್ರಕೃತಿ ಎಲ್ಲ ಸಂತೋಷವಾಗಿದೆ ಅಂತ ಹೇಳ್ತೀರಾ, ಅಂತೀರಲ್ವಾ. ಬಟ್ ನಾವು ನೋಡಿದ್ರೆ ಅನಿಸುತ್ತೆ ನಮಗೆ, ಗಿಡ ಮರಗಳೆಲ್ಲ ಖುಷಿಯಾಗಿದ್ದಾವೆ, ಸಂತೋಷವಾಗಿದ್ದಾವೆ. ಇಂದಿನ ಈ ಪ್ರೆಸೆಂಟ್ ಲೈಫಲ್ಲಿ ಅವು ಖುಷಿಯಾಗೇ ಜೀವನ ಮಾಡ್ತಾ ಇದ್ದಾವೆ. ಆದರೆ ಮನುಷ್ಯ ಮಾತ್ರ ಇನ್ನೂ ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡೋಕ್ಕೆ, ನಾನು ಮುಂದೆ ಫ್ಯೂಚರ್ಲಿ ಖುಷಿಯಾಗಿರ್ತೀನಿ, ನಾನು ಅದನ್ನು ತೊಗೊಂಡ್ಮೇಲೆ ಖುಷಿಯಾಗಿರ್ತೀನಿ, ನಾನು ಇದನ್ನು ತೊಗೊಂಡ್ಮೇಲೆ ಖುಷಿಯಾಗಿರ್ತೀನಿ, ನಾನು ಮನೆ ಕಟ್ಟಿದ್ಮೇಲೆ ಖುಷಿಯಾಗಿರ್ತೀನಿ, ನಾನು ಕಾರ್ ತೊಗೋಬೇಕು ಆಮೇಲೆ ಖುಷಿಯಾಗಿರ್ತೀನಿ, ನನಗೆ ಪ್ರಮೋಷನ್ ಸಿಗಬೇಕು ನಾನು ಆವಾಗ ಖುಷಿಯಾಗಿರ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾನೆ ಮನುಷ್ಯ. ಯಾವಾಗಲೂ ಅದು ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಬಂದ್ಬಿಟ್ಟಿದೆ. ಅದು ಒಬ್ಬರಿಂದೇ ಒಬ್ಬರು, ಅಂದರೆ ಅವ್ರನ್ನ ನೋಡಿ ಇವರು, ಇವ್ರನ್ನ ನೋಡಿ ಅವರು ಖುಷಿಯನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಪೋಸ್ಟ್ಪೋನ್ ಮಾಡಿ 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 ಅದನ್ನು ಡೆಡ್ ಎಂಡಲ್ಲಿ ಯಾವತ್ತೂ ನಾನು ಒಂದು ಖುಷಿನ ಅನುಭವಿಸ್ತೀನಿ ಅಂತ ಹೋಗ್ತಾನೇ ಇರ್ತಾರೆ. ಹಾಗಿದ್ರೆ ಪ್ರೆಸೆಂಟ್ ಲೈಫಲ್ಲಿ ಜೀವಿಸೋದು ಹೇಗೆ ಅಂದರೆ, ಇವಾಗ ಈ ಕ್ಷಣ, ಈ ದಿನ, ಇವತ್ತಿನ ಖುಷಿನ ನಾವು ನೆಕ್ಸ್ಟ್ ಫ್ಯೂಚರ್ಗೆ ಪೋಸ್ಟ್ಪೋನ್ ಮಾಡೋಕ್ಕಿಂತ ಸಂತೋಷವಾಗಿ ಕಳೆಯೋದು ಹೇಗೆ ಅಂತ ನಿಮಗೂ ಅನ್ನಿಸ್ತಾ ಇದೆಯಲ್ಲ. ಏನೇನು ರೂಢಿಸ್ಕೊಂಡ್ರೆ ನಾವು ಯಾವಾಗಲೂ ಸಂತೋಷವಾಗಿರ್ಬೋದು, ಯಾವಾಗಲೂ ಖುಷಿಯಾಗಿರ್ಬೋದು. ಖುಷಿಯಾಗಿರಲಿಕ್ಕೆ ಏನೇನು ಬೇಕು, ನಮಗೆ ಏನೇನು ಅವಶ್ಯಕತೆ ಇದೆ, ಇದನ್ನೆಲ್ಲ ತಿಳ್ಕೊಂಡ್ರೆ ತುಂಬ ಸಂತೋಷವಾಗಿ ಹ್ಯಾಪಿ ಲೈಫ್ನ ಲೀಡ್ ಮಾಡ್ಬೋದು. ನೀವು ನೋಡಿರ್ಬೋದು, ತುಂಬ ಜನ ಎಲ್ಲ ನಾನು ಸಕ್ಸಸ್ ಹಾದಿಯಲ್ಲಿದ್ದೀನಿ, ನಾನು ಇನ್ನೇನು ರೀಚ್ ಆಗಿಬಿಡ್ತೀನಿ, ಸಕ್ಸಸ್ನ ಕಂಡೇ ಬಿಡ್ತೀನಿ ಅಂತ ವರ್ಷಾನ್ಗಟ್ಲೆ, ಅಂದರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 40, 50, 60 ವರ್ಷಗಳಾದರೂ ಸಮೇತ ಅವ್ರಿಗೆ ಇನ್ನೂ ಖುಷಿ ಸಿಕ್ಕಿರಲ್ಲ. ಅವರು ಖುಷಿನ ಹುಡುಕೋದ್ರಲ್ಲೇ ಜೀವನನ ಕಳೀತಾ ಇರ್ತಾರೆ. ಅವರು ಅಂದ್ಕೊಂಡಿರೋ ಪ್ರಕಾರ ಖುಷಿ ನಾಳೆ ಸಿಗುತ್ತೆ, ನಾಡಿದ್ದು ಸಿಗುತ್ತೆ, ನನಗೆ ನೆಕ್ಸ್ಟು ಫ್ಯೂಚರಲ್ಲಿ ನಾನು ಎಲ್ಲ ಸಿಕ್ಬಿಡುತ್ತೆ, ಸಿಕ್ಕಿದಾದ್ಮೇಲೆ ನನಗೆ ಖುಷಿ ಸಿಗುತ್ತೆ, ಖುಷಿನ ಅನುಭವಿಸೋಕ್ಕೆ ನಾನು ಅಲ್ಲಿಗಂಟ ವೆಯ್ಟ್ ಮಾಡಬೇಕು ಅನ್ನೋದ್ರೊಳಗಡೆ ಜೀವನ ಮುಗಿದೋಗುತ್ತೆ. 30 ವರ್ಷ ಆಯಿತು, 40 ವರ್ಷ ಆಯಿತು, 50 ವರ್ಷ ಆಯಿತು, ಹೀಗೇ ಜೀವನ ಕಳೀತಾ ಹೋಗುತ್ತೆ. ಕೊನೆಯ ದಿನ ಬಂದರೂ ಸಮೇತ ಆ ಖುಷಿ ಅವ್ರಿಗೆ ಸಿಗೋದಿಲ್ಲ. ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿರೋ ಖುಷಿಗೆ, ಸಂತೋಷಕ್ಕೆ, ಹ್ಯಾಪಿನೆಸ್ಗೆ ಏನು ಕಾರಣ, ನಾನು ನಿಮ್ಮ ಥರನೇ ಎಲ್ಲ ತುಂಬ ಕಷ್ಟಪಟ್ಟು ಜೀವನ ನಡೆಸಿ ಪೋಸ್ಟ್ಪೋನ್ ಮಾಡಿ 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 ಲೈಫು ತುಂಬ ದೊಡ್ಡದಿದೆ, ಅಲ್ಲಿಗೆ ಹೋದ್ಮೇಲೆ ನಾನು ರೀಚ್ ಆದಮೇಲೆ ಖುಷಿಯಾಗಿರ್ತೀನಿ, ಈ ರೀತಿ ಎಲ್ಲ ತುಂಬ ಕನಸುಗಳನ್ನೆಲ್ಲ ಕಟ್ಕೊಂಡು ಬರ್ತಾ 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 ಅದು ಅಲ್ಲ, ಆ ದಾರಿಯಲ್ಲಿ ಹೋದರೆ ನನಗೆ ಖುಷಿ ಸಿಗಲ್ಲ ಅಂತ ನನಗೆ ಗೊತ್ತಾದ ಮೇಲೆ, ನಾನು ಖುಷಿಯಾಗಿ ಸಂತೋಷವಾಗಿ ಇದ್ದೀನಿ ಅಂತ ನನಗನ್ಸಿದ ಮೇಲೆ, ನಾನು ನಿಮ್ಮನ್ನು ಖುಷಿಯಾಗಿಡಬೇಕು, ನೀವು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ಇದಕ್ಕೆ ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದು ಹೇಳಬೇಕು, ಅದನ್ನು ಅವ್ರು ಅಳವಡಿಸ್ಕೊಂಡು ಖುಷಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ.